ಗುಟ್ಕಾ ಹಾಗೂ ಪಾನ್ ಮಸಾಲ ನಿಷೇಧಕ್ಕೆ ಸಂಬಂಧಿಸಿದ ಸರ್ಕಾರದ ಕ್ರಮದಿಂದ ಅಡಿಕೆ ಬೆಳೆಗಾರರು ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ. ರೈತರ ಹಿತದೃಷ್ಟಿಯಿಂದ ನಿಷೇಧ ಕ್ರಮವನ್ನು ಕೈಬಿಡುವಂತೆ ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಲಾಗಿದ್ದು, ಸರ್ಕಾರವು ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಚನ್ನಗಿರಿ ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ಅಧ್ಯಕ್ಷ ಎಚ್.ಎಸ್. ಶಿವಕುಮಾರ್ ಹೇಳಿದರು. ಪಟ್ಟಣದ ತುಮ್ಕೋಸ್ ಕಚೇರಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಡಿಕೆ ಚನ್ನಗಿರಿ ತಾಲೂಕು ಸೇರಿದಂತೆ ರಾಜ್ಯದಲ್ಲಿ ಹಲವು ಜಿಲ್ಲೆಗಳ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಪಾನ್ ಮಸಾಲ ಉದ್ಯಮಕ್ಕೆ ಸಂಬಂಧಿಸಿ ನಿರ್ಧಾರಗಳು ನೇರವಾಗಿ ಅಡಿಕೆ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುವುದರಿಂದ ಕಳೆದ ಕೆಲ ದಿನಗಳಿಂದ ಅಡಿಕೆ ಬೆಲೆಯನ್ನು ಗಣನೀಯ ಕುಸಿದು ಕಂಡುಬಂದಿದೆ. ಇದರಿಂದ ರೈತರು ತೀವ್ರ ನಷ್ಟ ಅನುಭವಿಸುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗುತ್ತಿದ್ದು, ಅಡಿಕೆ ಬೆಳೆ ಕೇವಲ ರೈತರ ಆದಾಯದ ಮೂಲವಲ್ಲ. ಇದರೊಂದಿಗೆ ಕೂಲಿ ಕಾರ್ಮಿಕರು, ಹಮಾಲರು, ಸಾಗಾಣಿಕೆದಾರರು, ವರ್ತಕರು, ಗೋದಾಮು ಮಾಲೀಕರು, ಸಂಸ್ಕರಣಾ ಘಟಕಗಳ ಹಾಗೂ ವಿವಿಧ ವ್ಯಾಪಾರ ವಹಿವಾಟು ನಡೆಸುವ ಸಾವಿರಾರು ಕುಟುಂಬಗಳ ಜೀವನೋಪಾಯ ಬೆಸೆದುಕೊಂಡಿದ್ದು, ಅಡಿಕೆ ಮಾರುಕಟ್ಟೆಯಲ್ಲಿ ಏರುಪೇರು ಉಂಟಾದರೆ ಇದರ ಪರಿಣಾಮ ರೈತರ ಜೊತೆಗೆ ಈ ಎಲ್ಲ ವರ್ಗಗಳ ಮೇಲೂ ಬೀರುತ್ತದೆ ಎಂದರು. ತಂಬಾಕು ನಿಯಂತ್ರಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುವುದಕ್ಕೆ ವಿರೋಧವಿಲ್ಲ. ಆದರೆ ತಂಬಾಕು ಹಾಗೂ ಅಡಿಕೆಯನ್ನು ಒಂದೇ ರೀತಿಯಲ್ಲಿ ಪರಿಗಣಿಸಿ ನಿರ್ಧಾರ ಕೈಗೊಳ್ಳುವ ಮೊದಲು ಅಡಿಕೆ ಬೆಳೆಗಾರರು ಮತ್ತು ರೈತ ಸಂಘಟನೆಗಳೊಂದಿಗೆ ಸಮಗ್ರವಾಗಿ ಚರ್ಚೆ ನಡೆಸಬೇಕು. ಸರ್ಕಾರದ ಯಾವುದೇ ನೀತಿ ನಿರ್ಧಾರದಿಂದ ರೈತರು ಸಂಕಷ್ಟಕ್ಕೆ ಸಿಲುಕದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಶಿವಕುಮಾರ್ ಒತ್ತಾಯಿಸಿದರು. ಪಾನ್ ಮಸಾಲ ನಿಷೇಧದ ವಿಚಾರವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ರೈತರ ಸಮಸ್ಯೆಯನ್ನು ವಿವರಿಸಲಾಗಿದ್ದು, ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಹೀಗಾಗಿ ವಿಚಾರದಲ್ಲಿ ರೈತರು ಆತಂಕ ಪಡುವ ಅಗತ್ಯವಿಲ್ಲ. ಸರ್ಕಾರ ರೈತರ ಪರ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬ ವಿಶ್ವಾಸವಿದೆ. ಅಡಿಕೆ ಬೆಳೆಗಾರರು ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಧೈರ್ಯದಿಂದ ಇರಬೇಕು ಎಂದು ಅವರು ಮನವಿ ಮಾಡಿದರು. ಅಡಿಕೆ ಬೆಲೆ ಕುಸಿತದಿಂದ ರೈತರು ಮಾತ್ರವಲ್ಲದೆ ಅಡಿಕೆ ಖರೀದಿ ಮಾರಾಟದಲ್ಲಿ ತೊಡಗಿರುವ ವರ್ತಕರು, ಹಮಾಲರು, ಸಾಗಾಣಿಕೆದಾರರು ಹಾಗೂ ಕೂಲಿ ಕಾರ್ಮಿಕರ ಮೇಲೂ ಆರ್ಥಿಕ ಹೊರೆ ಬೀಳಲಿದೆ. ಆದ್ದರಿಂದ ಇಂತಹ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಸರ್ಕಾರವು ರೈತರ ಪರ ಸಂಘಟನೆಗಳು, ಸಹಕಾರ ಸಂಘಗಳು, ಬೆಳೆಗಾರರ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಉದ್ಯಮ ವಲಯಗಳವರೊಂದಿಗೆ ಸಮಾಲೋಚನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು. ನಿಷೇಧದ ಕುರಿತು ಸರ್ಕಾರದಿಂದ ಸ್ಪಷ್ಟ ಮಾರ್ಗಸೂಚಿ ಹೊರಬಂದು ಅಡಿಕೆ ಮಾರುಕಟ್ಟೆಯಲ್ಲಿ ಉಂಟಾಗಿರುವ ಅನಿಶ್ಚಿತತೆ ನಿವಾರಣೆಯಾಗಬೇಕು. ರೈತರ ಉತ್ಪನ್ನಕ್ಕೆ ಸ್ಥಿರವಾದ ಮಾರುಕಟ್ಟೆ ಹಾಗೂ ನ್ಯಾಯಯುತ ಬೆಲೆ ದೊರೆಯುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅಗತ್ಯವಿದ್ದಲ್ಲಿ ರೈತರ ಪರವಾಗಿ ಹೋರಾಟವನ್ನು ಮುಂದುವರಿಸಲಾಗುವುದು ಎಂದು ಎಚ್.ಎಸ್. ಶಿವಕುಮಾರ್ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ತುಮ್ಕೋಸ್ ವ್ಯವಸ್ಥಾಪಕ ನಿರ್ದೇಶಕ ಮಧು, ನಿರ್ದೇಶಕರಾದ ಟಿ.ವಿ. ರಾಜು ಪಟೇಲ್, ಹರೇನಹಳ್ಳಿ ವಿಜಯ್ ಗೌಡ್ರು, ಎಚ್.ಎಸ್. ಮಂಜುನಾಥ್, ಎಂ. ಮಂಜುನಾಥ್, ಪ್ರಭುಲಿಂಗಪ್ಪ, ಬಸವರಾಜ್, ಎಚ್.ಆರ್. ಶಿವಕುಮಾರ್, ಓಂಕಾರ ಮೂರ್ತಿ ಹಾಗೂ ತಿಪ್ಪೇಸ್ವಾಮಿ ಸೇರಿದಂತೆ ನಿರ್ದೇಶಕರು ಮತ್ತು ಪ್ರಮುಖರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ. ನೆಲ್ಲಿಹಂಕಲು, ದಾವಣಗೆರೆ. ಕಂಡ್ರೆ ಇಡೀ ಅಡಿಕೆ ಬೆಳೆಗಾರರು ಬೆಂಗಳೂರಿಗೆ ಹೋಗೋ ತನಕ ನಾವು ಹೋರಾಟ ಮಾಡ್ತೀವಿ ಅಂತಂದ್ರೆ ಹೊರಗಡೆ ಬದ್ಧವಾಗಿದೆ. ಒಟ್ಟು ಇದುವರೆಗೆ ಏನು ನಡೆದಿದೆಯೋ ಅದನ್ನೆಲ್ಲನೂ ಕೂಡ ಇವತ್ತಿನ ಗೌರ್ಮೆಂಟ್ನವರು ಸಮತೋಲನ ಮಾಡ್ಕೊಂಡು ಅದನ್ನು ಸರಿ ಮಾಡ್ತೀವಿ, ಅದು ಯಾವುದೋ ರೈತರುಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಳಕಳಿ ಮನವಿ ಅಷ್ಟೇ ಪತ್ರಕರ್ತರಲ್ಲಿ ಇಡೀ ಅಡಿಕೆ ಬೆಳೆಗಾರಗಳು ಯಾವುದೇ ಆತರಕ್ಕೆ ಒಳಗಾಗಬಾರ್ದು ಅನ್ನೋದನ್ನು ವಿಚಾರ ಮುಟ್ಟಿಸ್ರಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹಂಗೆ ಏನಾದರೂ ಇದರಿಂದ ಮತ್ತೆ ಫ್ಯೂಚರಲ್ಲಿ ಸರಿಯಾಗದೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋದರೆ ನಾವು ಇಡೀ ಅಡಿಕೆ ಬೆಳೆಗಾರರು ಎಲ್ಲರೂ ಸೇರಿಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರು ತನಕ ಜಾಥಾ ಮಾಡ್ತೀವಿ ಅಂತಲೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾವು ಬರೀ ಸ್ಟ್ರೈಕ್ ಮಾಡೋದ್ರಿಂದ, ಪ್ರತಿಭಟನೆ ಮಾಡೋದ್ರಿಂದ ನಿರ್ವಹಣೆ ಮಾಡಲಿಕ್ಕೆ ಆಗಲ್ಲ. ಈಗ ಫಸ್ಟ್ ಸ್ಟೇಜಲ್ಲಿ ಅನೌನ್ಸ್ ಆದ ನೆಕ್ಸ್ಟ್ ಡೇ ನಾವು ಹೋಗಿ ಅವ್ರು ಮೀಟ್ ಮಾಡಿ ಇಲ್ಲ ಅದೇನೇನು ತಪ್ಪಾಗಿ ಸರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿ ಕೊಟ್ಟಿದ್ದಾರೆ. ನಿಮಗೆಲ್ಲರೂ ಕೂಡ ಗಮನಿಸಿದ್ದೀರಿ. ಮುಖ್ಯಮಂತ್ರಿಗಳು ಆ ರೀತಿ ಹೇಳ್ತಾರೆ ಅಂದಮೇಲೆ ಮತ್ತೆ ಅವ್ರ ವಿರುದ್ಧ ಹೋರಾಟ ಮಾಡೋದು ಅದು ಸದನದೊಳಗೆ ಇರಬೇಕಾದ್ರೆ ಮತ್ತೆ ನಾವು ಅದನ್ನೇ ಹಿಡ್ಕೊಂಡು ಹೋರಾಟ ಮಾಡೋದು. ಮುಖ್ಯಮಂತ್ರಿ ಹೋರಾಟ ಮಾಡ್ತಾರೆ, ಒಂದು ನಿಮಿಷ, ಆರೋಗ್ಯ ಸಚಿವರ ಹೇಳಿಕೆ ಹೋರಾಟ ಅದ ನಂತರ ಆರೋಗ್ಯ ಸಚಿವರದ್ದು ಹೇಳಿಕೆ ಬಂತು. ಮುಖ್ಯಮಂತ್ರಿಗಳೇ ಹೇಳಿರ್ಬೇಕಾದ್ರೆ ಆರೋಗ್ಯ ಮಂತ್ರಿಗಳದ್ದು ನಾವು ಸರಿ ಮಾಡ್ಕೊಂತಾರೆ ಮತ್ತು ಅವ್ರದ್ದು ಕರೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಅದಕ್ಕೋಸ್ಕರನೇ ಇವತ್ತು ಮತ್ತೆ ಹೋಗಿದ್ದು. ನಾವು ಸ್ಟ್ರೈಕ್ ಮಾಡೋದ್ರಿಂದನ ಅಥವಾ ನಾವು ವಿರೋಧ ಮಾಡಿಕೊಂಡು ರೀತಿಯಲ್ಲಿ ಕೂತು ನೆಗೋಷಿಯೇಟ್ ಮಾಡಿ ಮಾತಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳೋಂಥ ಪರಿಸ್ಕರಿಸ್ತೀವಿ. ನಾನು ಆಗಲೇ ಹೇಳಿದೆ, ಅನಿವಾರ್ಯವಾಗಿ ಆಗಲಿಲ್ಲ ಅಂತಂತಂದರೆ ಇಡೀ ರೈತರ ಜೀವನ ಇದೆ. ಇಡೀ ಅಡಿಕೆ ಬೆಳೆಗಾರನ ಕರ್ಕೊಂಡು ಬೆಂಗಳೂರು ತನಕ ಹೋಗ್ತೀವಿ.
ಅದು ನಡ್ಕೊಂಡೇ ಹೋಗ್ತೀವಿ, ಪಾದಯಾತ್ರೆ ಮಾಡ್ಕೊಂಡು ಡೆಲ್ಲಿವರೆಗೆ. ಸದ್ಯಕ್ಕೆ ಬೆಂಗಳೂರು ಸಮಸ್ಯೆ ಡೆಲ್ಲಿರಲ್ಲ. ಯಾರೋ ಕೆಲವೇ ಕೆಲವು ರೈತರು ನೋಡಿ ಮಾತಾಡ್ತಾರೆ, ದೊಡ್ಡ ಪಡ್ತ ಬೆಳೆಯುವಂಥಲ್ಲ. ತುಂಬ ಜನ ಸಣ್ಣ ಸಣ್ಣ ಬೆಳೆಗಾರರಿದ್ದಾರೆ, 10 ಎಕರೆ ಇದ್ದಾರೆ, 1 ಎಕರೆ ಇದ್ದಾರೆ. ಆದರೆ ಅಡಿಕೆ ಬೆಳೆ ಈಗ 10 ವರ್ಷದಿಂದ ಇದ್ದಷ್ಟು ಸುಲಭ ಇಲ್ಲ. ಅದಕ್ಕೆ ಖರ್ಚುಗಳು ಕೂಡ ತುಂಬ ಜಾಸ್ತಿ ಆಗಿದೆ. ನೀರಿನ ತೊಂದರೆ ಇರುವಂಥದ್ದು ನೀವು 50 ಅಲ್ಲ, ನೀನು ಒಂದು 2 ಲಕ್ಷ ಕೊಟ್ಟರು ಕೂಡ ಬರೀ 1 ವರ್ಷ ನೀರಿಗೆ ಜೋಡ್ಸೋಕ್ಕಾಗ್ತಿಲ್ಲ, ಅಷ್ಟು ಸಮಸ್ಯೆಗಳಿದ್ದಾವೆ. ಒಂದು ಬೆಳೆ ಹೋಗುವಂಥದ್ದು ಸಹಜ. ಅದು ಯಾವ ಲಾಭ ಬರುತ್ತೋ ಅದು ಬೆಳೆಯುತ್ತೆ. ಅದರಿಂದ ಏನು ಪ್ರೈಸ್ ನಮಗೆ ಒಳ್ಳೇದು ಸಿಗುತ್ತೆ, ಎಲ್ಲರೂ ಕೂಡ ಅದು ಬೆಳೆ ಬೆಳೆಗೆ ಹೋಗ್ತಾರೆ. ಇವತ್ತು ಡ್ರ್ಯಾಗನ್ ಫ್ರೂಟ್ಸ್ ಬಂತು ಅಂತೇಳಿ ಡ್ರ್ಯಾಗನ್ ಫ್ರೂಟ್ ಬೆಳೆಯೋಕ್ಕೆ ಶುರು ಮಾಡಿದ್ದು, ರೇಟ್ ಬಿತ್ತು, ಕಡಿಮೆ ಮಾಡಿದ್ದಾರೆ. ಹೀಗೆ ವೆನಿಲಾ ಶುರು ಮಾಡಿದ್ವಿ, ಗೊತ್ತಿದೆ. 3,000 ರೂಪಾಯಿ ಹಸಿ ಬೀನ್ಸ್ ಇತ್ತು, ಅದು ಕೂಡ ಡ್ರಾಪ್ ಆಯಿತು ಅಂತೇಳಿ ಅದನ್ನು ಬಿಟ್ಟರು. ಅಡಿಕೆ ಸ್ವಲ್ಪ ವರ್ಷದಿಂದ ಕನ್ಸಿಸ್ಟೆಂಟ್ ರೇಟ್ ಇದೆ, ಮಾಡ್ತಾ ಇದ್ದಾರೆ. ತುಂಬ ಜಾಸ್ತಿ ಪ್ರೊಡಕ್ಷನ್ ಎಲ್ಲ ಡೆಫಿನೆಟಾಗಿ ರೇಟ್ ಕಡಿಮೆ ಬಂದೇ ಬರುತ್ತೆ. ನಾವು ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ನಮ್ಮ ಸುಮ್ಮನೆ ಯಾಕೆ ಚೆನ್ನಾಗಿ ನಡೀತಿರೋದು ಸುಮ್ಮನೆ ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಡೋದಿಲ್ಲ. ಈಗ ಒಬ್ಬರು ರಾಜ್ಯದ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಾಗ 2-3 ಸಾವಿರ ಇಂಪ್ಯಾಕ್ಟ್ ಎಷ್ಟು ಅಂತ ಯೋಚನೆ ಮಾಡಬೇಕಲ್ಲ. ಯಾಕೆ ಸುಮ್ಮನೆ ಅನ್ನೆಸರಿಯಾಗಿ ರೈತರುಗಳಿಗೆ ತೊಂದರೆ ಕೊಡಬೇಕು? ಆಮೇಲೆ ಇದು 12 ವರ್ಷಗಳ ಹಿಂದೆ ಈ ಕಾನೂನು ಗುಟ್ಕಾ ಬ್ಯಾನ್ ಅಲ್ಲ, ಯಾವುದೇ ಕಾರಣಕ್ಕೂ ನಾವು ಸುಮಾರು 14-15 ವರ್ಷಗಳ ಹಿಂದೆ ಶುರುವಾಗಿತ್ತು. ಇನ್ನೂ ಮೊದಲು ಹೇಳಬೇಕು ಅಂದರೆ 97ರಿಂದ ಶುರುವಾಗಿದ್ದು ಸುಮಾರು 2011ರಲ್ಲೇ ಅದನ್ನು ಗುಟ್ಕಾ ಬ್ಯಾನ್ ಅಂತ ಆಯಿತು. ಗುಟ್ಕಾ ಅಂತಂದರೆ ಅವತ್ತಿನ ಇದರಲ್ಲಿ ಅಡಿಕೆ ಏನಿದೆಯೋ ಅದ್ರ ಜೊತೆಗೆ ಟೊಬ್ಯಾಕೊ ಮಿಕ್ಸ್ ಮಾಡಿ ಒಂದೇ ಪೌಚಲ್ಲಿ ಬರ್ತಾ ಇತ್ತು. ಅಡಿಕೆ ಆಹಾರ ವಸ್ತುಗಳಲ್ಲಿದೆ, ಆಹಾರ ಸಾಮಗ್ರಿ ಅದು. ಹಾಗಾಗಿ ಅಡಿಕೆ ಇದರಲ್ಲೊಂದು ಕಾನೂನಿದೆ, ಯಾವುದೇ ಆಹಾರದಲ್ಲಿ ಟೊಬ್ಯಾಕೊ ಮಿಕ್ಸ್ ಮಾಡಬಾರ್ದು, ನಿಕೋಟಿನ್ ಮಿಕ್ಸ್ ಮಾಡಬಾರ್ದು ಅಂತ ಕಾನೂನಿದೆ. ಆ ಕಾನೂನಡಿಯಲ್ಲಿ ಅಡಿಕೆ ಆಹಾರ ಆಗಿರೋದ್ರಿಂದ ನಿಕೋಟಿನನ್ನು ಮಿಕ್ಸ್ ಮಾಡಿದರೆ ಇದು ಕಲಬೆರಕೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಒಟ್ಟುಗೂಡಿಸಿ ಒಟ್ಟಿಗೆ ಮಾರಬಾರ್ದು ಅಂತ ಹೇಳ್ಬಿಟ್ಟು ಗುಟ್ಕಾ ಬ್ಯಾನ್ ಮಾಡಾಯಿತು. ಗುಟ್ಕಾ ಬ್ಯಾನ್ ಆದಮೇಲೆ ಏನು ನಾನು ಆಗಲೇ ಹೇಳಿದ್ನಲ್ಲ ಪಾನ್ ಮಸಾಲ ಅಂತೇಳಿ, ಪಾನ್ ಮಸಾಲ ಮತ್ತು ನಿಕೋಟಿನ್ ಅಂಶ ಇರುವಂಥದ್ದು ಇದು. ಈಗ ಒಂದು ಪೌಚಲ್ಲಿ ಪಾನ್ ಮಸಾಲ ಬರ್ತಿದೆ. ಪಾನ್ ಮಸಾಲದಲ್ಲಿ ಯಾವುದೇ ನಿಕೋಟಿನ್ ಸಂಬಂಧಪಟ್ಟ ವಸ್ತುಗಳು ಇಲ್ಲ. ಅದರಲ್ಲಿರೋದೆಲ್ಲ ಎಲ್ಲ ರೈತರು ಬೆಳೆಯುವಂಥದ್ದು. ಏಲಕ್ಕಿ ಇರ್ಬೋದು, ಚಕ್ಕೆ ಇರ್ಬೋದು, ಮೆಣಸು ಇರ್ಬೋದು, ಅಡಿಕೆ ಇರ್ಬೋದು, ಮೇಜರ್ ಲವಂಗ ಇರ್ಬೋದು, ಇವೆಲ್ಲ ಬೇರೆ ಬೇರೆ ಮಸಾಲ ವಸ್ತುಗಳನ್ನು ಸೇರಿಸ್ಬಿಟ್ಟು ರುಚಿ ಬರಲಿ ಅಂತ ಹೇಳ್ಬಿಟ್ಟು ಮಾಡಿರುವಂಥ ವಸ್ತು ಅದು. ನಾವು ಟೊಬ್ಯಾಕೊ ಬಗ್ಗೆ ಮಾತಾಡ್ತಾನಿಲ್ಲ. ಟೊಬ್ಯಾಕೊ ಮಾಡಬೇಕು ಅಂತಂತ ಹೇಳಿದರೆ ಸಿಗರೇಟ್ ಬ್ಯಾನ್ ಮಾಡಬೇಕು, ಇದು ಏನಿದು ಇದನ್ನು ಬ್ಯಾನ್ ಮಾಡಬೇಕು, ಆ ತಿನ್ನೋ ಟೊಬ್ಯಾಕೊನೂ ಬ್ಯಾನ್ ಮಾಡಬೇಕು. ಮತ್ತು ಸಂಬಂಧಪಟ್ಟ ತುಂಬ ವಿಚಾರಗಳಿದ್ದಾವೆ. ನಾವು ಅದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ನಾವು ಮಾತಾಡ್ತಾ ಇರೋದು ಮಸಾಲ. ಪಾನ್ ಮಸಾಲನ ನೀವೇನು ಬ್ಯಾನ್ ಮಾಡ್ತೀನಿ ಅಂತ ಹೊರಟಿದ್ದೀರ ಅದು ಎಫೆಕ್ಟ್ ಆಗಿರೋದು ನಮಗೆ. ಇವ್ರ ಉದ್ದೇಶ ಏನು? ಶೇಕಡ ಎಷ್ಟು ಪಾನ್ ತಿನ್ನಬಾರ್ದು ಅಂತ. ಅದಕ್ಕೆ ನಮ್ದೇನು ತಕರಾರಿಲ್ಲ. ಎಷ್ಟು ಪರ್ಸೆಂಟ್ ಹೋಗುತ್ತೆ ಅಡಿಕೆ ಅದಕ್ಕೆ ಪಾನ್ ಮಸಾಲೆ? 95% ಇವತ್ತು ಇದರ ಬೆಳೆಯಲ್ಲಿ ಏನು ಕೆಂಪು ಅಡಿಕೆ ಬರುತ್ತೋ 95-98% ಬರೀ ಪಾನ್ ಮಸಾಲೆಗೆ ಹೋಗುತ್ತೆ. ವೈಟ್ ಅಡಿಕೆ ಏನು ಬೆಳೀತಾರೋ ಅದೆಲ್ಲದೂ ಕೂಡ ಬೀಡ ಮತ್ತು ಉತ್ತರ ಭಾಗದಲ್ಲೆಲ್ಲ ಈ ಮಾವ ಅಂತ ತಿಂತಾರೆ. ಅಂದರೆ ಈ ಬೀಡಿಗೆ ಸಂಬಂಧಪಟ್ಟ ವಿಚಾರನೆ ಬರೀ ಅಡಿಕೆಗೆ ಹಾಕ್ಬಿಟ್ಟು ಉಚ್ಕೊಡ್ತಾರೆ. ಈ ಕಡೆ ಮುಂಬೈ ಭಾಗದಲ್ಲ ತುಂಬ ಇದೆ ಮಾವ ಅಂತೇಳಿ. ನಮ್ಮ ಇದರಲ್ಲೂ ಇದೆ, ಉತ್ತರ ಕರ್ನಾಟಕದಲ್ಲೂ ಇದೆ. ಅದಿದೆ, ಅದಕ್ಕೆ ಹೋಗುತ್ತೆ ಚಾಲಿ ಪೂರ್ತಿ. ಆಲ್ಮೋಸ್ಟ್ 90% ಚಾಲಿ ಅದಕ್ಕೆ ಹೋಗೋದು ರೈತರು ತಿನ್ನಲಿಕ್ಕೆ. ಇನ್ನೊಂದು 5-10% ನಾವು ಪೂಜೆ ಮತ್ತು ಡೈರೆಕ್ಟಾಗಿ ತಿನ್ನೋ ಸಾಂಪ್ರದಾಯಿಕ ತಿನ್ನುವಂಥ ಯೂಸ್ ಆಗ್ತದೆ. ಈಗ